ನಮಸ್ಕಾರ. ಅಫ್ಘಾನ್ ವಿರುದ್ಧದ ಮೊದಲ ಓಡಿಐ ಪಂದ್ಯಕ್ಕಾಗಿ ಧರ್ಮಶಾಲಾ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕವು 3 ದೊಡ್ಡ ಗುಡ್ ನ್ಯೂಸ್. ಕೊಹ್ಲಿ ಬದಲು ಎಂಟ್ರಿ ಕೊಟ್ಟನು ದೊಡ್ಡ ಮ್ಯಾಚ್ ವಿನ್ನರ್. ಹಬ್ಬಿತು ಸಂತೋಷದ ಅಲೆ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಧರ್ಮಶಾಲಾ ತಲುಪಿದ ತಕ್ಷಣ ಭಾರತಕ್ಕೆ ಸಿಕ್ಕಿರುವ ಆ 3 ದೊಡ್ಡ ಸಿಹಿ ಸುದ್ದಿಗಳಾದರೂ ಯಾವ್ಯಾವು? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಭಾರತ ಹಾಗೂ ಅಫ್ಘಾನ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಗಾಗಿ ಕ್ಷಣಗಣನೆ ಆರಂಭಗೊಂಡಿದೆ. ನಾಳೆಯಿಂದ ಅಂದ್ರೆ ಜೂನ್ 13ರಿಂದ ಉಭಯ ತಂಡಗಳ ನಡುವಿನ ಏಕದಿನ ಸರಣಿಗೆ ಚಾಲನೆ ಸಿಗಲಿದೆ. ಈ ಪೈಕಿ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಓಡಿಐ ಪಂದ್ಯ ನಾಳೆ ಧರ್ಮಶಾಲಾ ಅಂಗಳದಲ್ಲಿ ಮಧ್ಯಾಹ್ನ 1:30ಕ್ಕೆ ಆರಂಭಗೊಳ್ಳಲಿದೆ. ಇದಕ್ಕೂ ಮುನ್ನ ಈಗಾಗಲೇ ನಡೆದ ಉಭಯ ತಂಡಗಳ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ 300 ರನ್ಗಳ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಂಡಿದೆ. ಸ್ನೇಹಿತರೆ, 2027ರ ಏಕದಿನ ವಿಶ್ವಕಪ್ ದೃಷ್ಟಿಕೋನದಿಂದಾಗಿ ಅಫ್ಘಾನ್ ವಿರುದ್ಧದ ಈ 3 ಪಂದ್ಯಗಳ ಓಡಿಐ ಸರಣಿಯು ತುಂಬಾ ಮಹತ್ವವನ್ನ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಟೀಂ ಇಂಡಿಯಾ ಈಗಾಗಲೇ ಧರ್ಮಶಾಲಾ ಕೂಡ ತಲುಪಿದ್ದು, ಬೆನ್ನಲ್ಲೇ ಭಾರತಕ್ಕೆ 3 ದೊಡ್ಡ ಗುಡ್ ನ್ಯೂಸ್ಗಳು ಸಿಕ್ಕಿವೆ. ಮೊದಲನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಅದು ರೋಹಿತ್ ಶರ್ಮಾ ರವರ ಫಿಟ್ನೆಸ್ ವಿಚಾರವಾಗಿ. ಹೌದು, ರೋಹಿತ್ ಶರ್ಮಾ ಅಫ್ಘಾನ್ ವಿರುದ್ಧದ 3 ಪಂದ್ಯಗಳ ಓಡಿಐ ಸರಣಿಗೆ ಅವೈಲೇಬಲ್ ಆಗಲಿದ್ದಾರೆ. ಹಿಟ್ಮ್ಯಾನ್ IPL ಮುಕ್ತಾಯದ ಬಳಿಕ ಇದೇ ಮೊದಲ ಬಾರಿ ಆನ್ ಫೀಲ್ಡ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅದಲ್ಲದೆ ನೆಟ್ಸ್ ನಲ್ಲಿ ಭಾರಿ ಬೆವರನ್ನ ಕೂಡ ರೋಹಿತ್ ಶರ್ಮಾ ಹರಿಸಿದ್ದಾರೆ. ಹೀಗಾಗಿ ಅಫ್ಘಾನ್ ವಿರುದ್ಧದ ಓಡಿಐ ಸರಣಿಗಾಗಿ ರೋಹಿತ್ ಸಂಪೂರ್ಣ ಸನ್ನದ್ಧರಾಗಿದ್ದು, ಈ ಸೀರೀಸ್ ನಲ್ಲಿ ಕನಿಷ್ಠ 1 ಸೆಂಚುರಿ ಆದರೂ ಬಾರಿಸುವ ಸಾಧ್ಯತೆ ಇದೆ. ಹಿಟ್ಮ್ಯಾನ್ ಅವರ ಕಮ್ ಬ್ಯಾಕ್ ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ಎರಡನೇ ಒಳ್ಳೆ ಸುದ್ದಿ ಬಂದ್ಬಿಟ್ಟು ಕೊಹ್ಲಿ ಬದಲು ತಂಡಕ್ಕೆ ಸ್ಟಾರ್ ಆಟಗಾರನ ಎಂಟ್ರಿ. ಹೌದು, ವಿರಾಟ್ ಕೊಹ್ಲಿ ಇಂಜುರಿಯ ಕಾರಣದಿಂದಾಗಿ ಅಫ್ಘಾನ್ ವಿರುದ್ಧದ 3 ಪಂದ್ಯಗಳ ಏಕದಿನ ಸರಣಿಯಿಂದ ಹೊರಬಿದ್ದಿದ್ದಾರೆ. ಕೊಹ್ಲಿ ಬದಲಾಗಿ ಇದೀಗ ತಂಡಕ್ಕೆ ಸ್ಫೋಟಕ ಓಪನರ್ ಯಶಸ್ವಿ ಜೈಸ್ವಾಲ್ ರನ್ನ ರಿಪ್ಲೇಸ್ಮೆಂಟ್ ಆಟಗಾರರಾಗಿ ಘೋಷಿಸಿದ್ದಾರೆ. ಸ್ನೇಹಿತರೆ, ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಯಶಸ್ವಿ ಜೈಸ್ವಾಲ್, ಅದು ಕೂಡ ಸ್ಪೆಷಲಿ ಓಡಿಐ ಫಾರ್ಮೆಟ್ ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಜೈಸ್ವಾಲ್ಗೆ ಇದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಮತ್ತು ಧರ್ಮಶಾಲಾ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಸಿಕ್ಕಿರುವ 3ನೇ ಹಾಗೂ ಕೊನೆಯ ಗುಡ್ ನ್ಯೂಸ್ ಬಂದ್ಬಿಟ್ಟು ಅದು ಶ್ರೇಯಸ್ ಅಯ್ಯರ್ ಅವರ ವಿಚಾರವಾಗಿ. ಹೌದು, ಅಫ್ಘಾನ್ ವಿರುದ್ಧದ ಓಡಿಐ ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರಿಗೆ ಸ್ಥಾನ ನೀಡಲಾಗಿದೆ. ಅದಲ್ಲದೆ ವೈಸ್ ಕ್ಯಾಪ್ಟನ್ಸಿಯ ಪಟ್ಟವನ್ನ ಕೂಡ ಕಟ್ಟಲಾಗಿದೆ. ಸ್ನೇಹಿತರೆ, ಶ್ರೇಯಸ್ ಅಯ್ಯರ್ ಓಡಿಐ ಫಾರ್ಮೆಟ್ ನಲ್ಲಿ ಒಳ್ಳೆಯ ನಂಬರ್ಸ್ ಗಳನ್ನ ಹೊಂದಿದ್ದಾರೆ. ಅದಲ್ಲದೆ ಈಗ ವೈಸ್ ಕ್ಯಾಪ್ಟನ್ ಎಂಬ ಹೊಸ ಜವಾಬ್ದಾರಿಯು ಅವರ ಹೆಗಲ ಮೇಲಿರುವ ಕಾರಣ ಒಳ್ಳೆಯ ಪ್ರದರ್ಶನ ಬರುವ ನಿರೀಕ್ಷೆ ಇದೆ. ನೋಡಿದ್ರಲ್ಲ, ಅಫ್ಘಾನ್ ವಿರುದ್ಧದ ಮೊದಲ ಏಕದಿನ ಪಂದ್ಯಕ್ಕಾಗಿ ಭಾರತ ಧರ್ಮಶಾಲಾ ತಲುಪಿದ ತಕ್ಷಣ ಸಿಕ್ಕಿರುವ 3 ದೊಡ್ಡ ಗುಡ್ ನ್ಯೂಸ್ ಯಾವ್ಯಾವು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಅನಿಸುತ್ತೆ ಭಾರತ ತಂಡದ ಪರ ಈ ಸೀರೀಸ್ ನಲ್ಲಿ ಯಾರು ಹೈಯೆಸ್ಟ್ ಸೆಂಚುರಿ ಬಾರಿಸಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.